ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೈತ್ರಾಸ್ ಕಿಚನ್. ನಾನಿವತ್ತು ತುಂಬಾ ಈಸಿಯಾಗಿ ಮತ್ತು ಮನೇಲಿ ಸ್ಕೂಲ್ಗೆ ಹೋಗೋ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ಡೈಲಿ ಟಿಫಿನ್ ಏನು ಮಾಡಿ ಕಟ್ಟೋದು ಅಂತ ಚಿಂತೆ ಬಂದಿರುತ್ತೆ. ಆಗ ಈ ರೀತಿಯಾದ ಪಾಲಕ್ ಪನ್ನೀರ್ ಪರೋಟ ಮಾಡಿದರೆ ಚೆನ್ನಾಗಿರುತ್ತೆ. ಇದನ್ನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಮೊದಲು ಒಂದು ಪಾತ್ರೆಗೆ 2 ಗ್ಲಾಸ್ ನೀರು ಹಾಕಿದ್ದೀನಿ. ನೀರು ಹಾಕಿ ವಾಶ್ ಮಾಡಿ ಇಟ್ಕೊಂಡಿರೋ ಪಾಲಕ್ನ ಈ ರೀತಿ ಕುದಿಲಿಕ್ಕೆ ಹಾಕ್ತಿದ್ದೀನಿ. ಈ ರೀತಿ ಸ್ಪೂನ್ದಿಂದ ಮಿಕ್ಸ್ ಮಾಡಬೇಕು. ಒಂದು 5ರಿಂದ 8 ನಿಮಿಷ ಕುದಿಸಿದ್ರೆ ಸಾಕು. ನೋಡಿ ಸೊಪ್ಪೆಲ್ಲ ಯಾವ ರೀತಿ ಕಲರ್ ಕಾಣ್ತಿದೆ ಅಂತ. ಹೀಗೆ ಇದನ್ನ ಕುದಿಸಿದ ಮೇಲೆ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಬೇಕು. ಇದನ್ನ ನೈಸಾಗಿ ಪೇಸ್ಟ್ ಮಾಡ್ಕೊಂಬರೋಣ. ನೋಡ್ಬೋದು ಪಾಲಕ್ ಸೊಪ್ಪು ಯಾವ ರೀತಿ ನೈಸಾಗಿ ಪೇಸ್ಟ್ ಮಾಡಿದ್ದೀನಿ ಅಂತ. ಇವಾಗ ಒಂದು ಪಾತ್ರೆಗೆ 2 ಬೌಲ್ ಗೋಧಿ ಹಿಟ್ಟು, ಅದಕ್ಕೆ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಅಜ್ವೈನ್, ಅಂದರೆ ಸೌತ್ ಕಡೆ ಇದಕ್ಕೆ ಓಂಕಾಳು ಅಂತ ಕರೀತಾರೆ. ಅದನ್ನ ಸ್ವಲ್ಪ ಕೈಯಲ್ಲಿ ತಿಕ್ಕಿ ಹಾಕ್ತಿದ್ದೀನಿ, ಅಂದರೆ ಚೆನ್ನಾಗಿ ಸ್ಮೆಲ್ ಬರುತ್ತೆ ಅಂತ. ಇದು ಬಿಳಿ ಎಣ್ಣೆ ಹಾಕ್ತಿದ್ದೀನಿ. ಮತ್ತು ಮಿಕ್ಸಿ ಮಾಡಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಹಿಟ್ಟು ನಾದ್ಕೋಬೇಕು. ಇವಾಗ ಹಿಟ್ಟು ರೆಡಿಯಾಗಿದೆ. ಚಪಾತಿಗೆ ಯಾವ ರೀತಿ ಬೇಕಲ್ವ ಆ ಕನ್ಸಿಸ್ಟೆನ್ಸಿನಲ್ಲಿ ಈ ಪರೋಟ ಮಾಡಲಿಕ್ಕೆ ಈ ಪಾಲಕ್ ಹಿಟ್ಟು ರೆಡಿ ಮಾಡ್ಕೋಬೇಕು. ಇವಾಗ ಪನ್ನೀರನ್ನ ಒಂದು ಹೆರ್ಮಣಿಲಿ ಈ ರೀತಿ ಹೆರ್ಕೊಳ್ತಾ ಇದ್ದೀನಿ. ಅಂದರೆ ಹಾಗೆ ಒಡಿಬೋದು, ಆದರೆ ಪರೋಟ ಮಾಡುವಾಗ ಇದು ಗಂಟು ಉಳಿತಂದರೆ ಪರೋಟ ಹರಿಯತ್ತೆ ಅಂತ ಈ ರೀತಿ ಇದನ್ನೆಲ್ಲ ಹೆರ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಉಪ್ಪು, ಖಾರ, ಚಾಟ್ ಮಸಾಲ, ಕೊರಿಯಾಂಡರ್ ಪೌಡ್ರ್ ಮತ್ತು ಗರಂ ಮಸಾಲಾನ ಹಾಕ್ತಿದ್ದೀನಿ. ಮತ್ತು ಸಣ್ಣಾಗಿ ಕಟ್ ಮಾಡಿಟ್ಕೊಂಡ್ರೆ ಒಂದು ಈರುಳ್ಳಿ, ನೀವು ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಇದನ್ನ ಹಾಕೋದ್ರಿಂದ ಸ್ವಲ್ಪ ಪರೋಟ ನಡಕ್ ಕಟ್ ಆಗುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ನೋಡ್ಬೋದು ಯಾವ ರೀತಿ ಮಿಕ್ಸ್ ಮಾಡಿದ್ದೀನಿ ಅಂತ. ಇವಾಗ ಹಿಟ್ಟು ಮತ್ತು ಪನ್ನೀರು ಎರಡೂ ರೆಡಿ ಇದೆ. ಚಪಾತಿ ಅಳತೆ ಇರೋ ಒಂದು ಸಣ್ಣ ಉಳ್ಳಿನ ತೊಗೊಂಡು ಈ ರೀತಿ ಅದನ್ನ ಅಗಲ ಮಾಡಿ ಅದಕ್ಕೆ 2 ಸ್ಪೂನ್ ಅಥವಾ 1 ಸ್ಪೂನ್ ಹಾಕಿದ್ರೂ ನಡೆಯುತ್ತೆ. ಈ ರೀತಿ ಒಳಗೆ ಅದನ್ನ ಸ್ಟಫ್ ಮಾಡಬೇಕು. ಒಳಗೆ ಅದನ್ನ ಹಾಕಿ ಈ ರೀತಿ ಹೋಳಿಗೆ ಉಳ್ಳಿ ಎಲ್ಲ ಯಾವ ರೀತಿ ತುಂಬ್ತೇವಲ್ವ ಆ ರೀತಿ ಇದನ್ನು ಒಳಗೆ ಅದನ್ನ ಹಾಕಿ ಈ ರೀತಿ ಮೇಲೆ ಎಲ್ಲ ಹಿಟ್ಟನ್ನ ತೊಗೊಂಡು ಈ ರೀತಿ ಉಳ್ಳಿ ರೆಡಿ ಮಾಡ್ಕೋಬೇಕು. ಇದನ್ನ ಗೋಧಿ ಹಿಟ್ಟಿಗೆ ಸ್ವಲ್ಪ ಹಚ್ಚಿ ಈ ರೀತಿ ಗುಂಡಗೆ ಲಟ್ಟಿಸ್ಬೇಕು. ಈರುಳ್ಳಿ ಹಾಕಿದ್ದೀನಿ ಅಂತ ಸ್ವಲ್ಪ ನಡಕ್ಕೆ ತೂತಾಗಿದೆ. ನೋಡ್ಬೋದು ಪರೋಟ ಯಾವ ರೀತಿ ಇದೆ ಅಂತ. ಇವಾಗ ಇದನ್ನ ಬಿಸಿ ಇರೋ ತವ ಮೇಲೆ ಹಾಕಿ ಸುತ್ತೆಲ್ಲ ಎಣ್ಣೆ ಬಿಟ್ಟು ಒಂದು ಸೈಡ್ ಬೇದ್ಮೇಲೆ ಇದನ್ನ ಹೊಳಿಸ್ಬೇಕು. ಇವಾಗ ಮತ್ತೊಂದು ಸ್ವಲ್ಪ ಇದ್ರ ಮೇಲೆ ಎಣ್ಣೆ ಹಾಕಬೇಕು. ಇದ್ರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಾರಿ ಟ್ರೈ ಮಾಡಿ. ಮತ್ತು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಪರೋಟ ಯಾವ ರೀತಿ ಕಾಣ್ತಿದೆ ಅಂತ. ಇದ್ರ ಜೊತೆ ಗ್ರೀನ್ ಚಟ್ನಿನೂ ಮಾಡ್ಕೋಬೋದು ಮತ್ತು ಕೆಚಪ್ ಹಚ್ಕೊಂಡು ತಿಂದರೂ ಇದು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.